ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಮಲ್ಲಿಗೆ ಗಿಡಕ್ಕೆ ನಾವು ಹೆಚ್ಚಾಗಿ ನೆಲಗಡಲೆ ಹಿಂಡಿ ಎಲ್ಲ ಹಾಕ್ತೀವಿ ನೋಡಿ. ಅದು ಹಾಕಿದ ನಂತರ ಒಂದು 2-3 ದಿವಸ ಮೊಗ್ಗುಗಳಲ್ಲಿ ನೋಡಿ ಎಷ್ಟು ವ್ಯತ್ಯಾಸಗಳು ಆಗ್ತದೆ ಅಂತ ಹೇಳಿ. ಇದು ತುಂಬ ಹುಳದ ಬಾಧೆ ಇದ್ದರೆ ಈ ಥರ ಆಗೋದು. ನಾವು ನೆಲಗಡಲೆ ಹಿಂಡಿ ಹಾಕಿದಾಗ ಸಾಮಾನ್ಯವಾಗಿ ಅದು ಆರ್ಗ್ಯಾನಿಕ್ ಗೊಬ್ಬರ ಆಗಿದ್ದರಿಂದ ಅದರಲ್ಲಿ ಹುಳಗಳು ಹುಟ್ಟಿಕೊಳ್ಳುವುದು ಸರ್ವೇ ಸಾಮಾನ್ಯ. ನೀವು ನೆಲಗಡಲೆ ಹಿಂಡಿ ಹಾಕಿದರೆ ಕೂಡ ಏನೂ ತೊಂದರೆ ಅಂತ ಇಲ್ಲ. ಆದರೆ ನೋಡಿ, ನಾವು ಈ ಥರ ಮೊಗ್ಗೆಲ್ಲ ಆದರೆ ನಮಗೆ ತುಂಬ ಲಾಸ್ ಆಗ್ತದೆ. ಮಲ್ಲಿಗೆ ಗಿಡವನ್ನು ಒಂದು ಆರ್ಥಿಕವಾಗಿ ನಾವು ಬೆಳೆಸೋದಾದರೆ ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ನೆಲಗಡಲೆ ಹಿಂಡಿ ಹಾಕಿ ಒಂದು 3 ದಿವಸ ಅಥವಾ 4 ದಿವಸ ಬಿಟ್ಟು ಗಿಡಗಳಿಗೆ ಹುಳದ ಮದ್ದನ್ನು ಸ್ಪ್ರೇ ಮಾಡಲೇಬೇಕು. ಇಲ್ಲದ್ರೆ ಈ ಥರ ಆದರೆ ನಾವು ಹಾಕಿದಂಥ ದ್ರವ ರೂಪದ ಗೊಬ್ಬರವೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಈ ಥರ ಆದರೆ ಮೊಗ್ಗುಗಳು ಎಲ್ಲವೂ ಹೀಗೆ ಆದರೆ ನಾವು ಕೊಯ್ದು ಮಾರುಕಟ್ಟೆಗೆ ಕೊಡುವುದಾದರೂ ಹೇಗೆ? ತುಂಬ ಲಾಸ್ ಆಗ್ತದೆ. ನಾವು ಯಾವುದೋ ಒಂದು ಗೊಬ್ಬರ ಹಾಕಿ ಈ ಥರ ಎಲ್ಲ ಆದರೆ ತುಂಬ ನಮಗೆ ಇದರಿಂದ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಹಾಗಾಗಿ ಈ ಥರ ಆದರೆ ನಾವು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊಗ್ಗುಗಳು ನೋಡಿ ತುಂಬ ದೊಡ್ಡದಾಗಿದೆ. ಈ ಸೆಕೆಗಾಲದ ಮೊಗ್ಗುಗಳು ತುಂಬ ದಪ್ಪವಾಗಿ ತುಂಬ ದೊಡ್ಡದಾಗಿ ಗುಂಡಾಗಿರ್ತದೆ. ಮೊಗ್ಗುಗಳನ್ನು ನೋಡುವುದೇ ಒಂದು ಚೆಂದ. ಆದರೆ ಈ ಥರ ಮೊಗ್ಗಾದರೆ ತುಂಬ ಬೇಸರ ಆಗ್ತದೆ. ಇದಕ್ಕೆ ನಾವು ಸ್ಪ್ರೇ ಹಾಕಿದರೆ ಖಂಡಿತವಾಗಿ ಇದನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೋದು. ಯಾವ ಸ್ಪ್ರೇಯನ್ನು ಹಾಕ್ತಾ ಇದ್ದೇನೆ ಅಂತ ಕೂಡ ಇದರಲ್ಲಿ ಹೇಳ್ತೇನೆ. ಇಲ್ಲಿ ನೋಡಿ, ನಾನು ಸ್ಪ್ರೇ ಮಾಡುವಾಗ ಈ ಸಲ ನಾನು ಏನು ಹಾಕ್ತೇನೆ ಅಂದರೆ ಮಲ್ಟಿಪ್ಲೆಕ್ಸ್ ಕೂಡ ಹಾಕ್ತೇನೆ, ಹಾಗೆ ಎಕ್ಟ್ರಾ ಸ್ಪ್ರೇಯನ್ನು ಹಾಕ್ತೇನೆ. ಎಕ್ಟ್ರಾ ಸ್ಪ್ರೇ ತುಂಬ ಒಳ್ಳೆಯದು. ಈ ವೈಟ್ ಫ್ಲೈಸ್ನ ಮೊಟ್ಟೆಗೆಲ್ಲ ಇದನ್ನು ಹಾಕಿದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಇದು ಎಕ್ಟ್ರಾಗೆ ಕಡಿಮೆ ಹಣ ಕೂಡ ಇರುವಂಥದ್ದು. ಇದನ್ನು ನಾವು ಈ ಶಾಪಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು, ಕೆಮಿಕಲ್ ಶಾಪಲ್ಲಿ ಕೂಡ ಸಿಗ್ತದೆ. ಇಲ್ಲಿ ನಾನು ಮಲ್ಟಿಪ್ಲೆಕ್ಸನ್ನು 10 ml ಹಾಕ್ತೇನೆ. 1 ಲೀಟರ್ ನೀರಿಗೆ 2 ml, 5 ಲೀಟರ್ ನೀರಿಗೆ 10 ml ಆ ಥರ ಹಾಕಿಕೊಳ್ಬೇಕು. ಇಲ್ಲಿ ನೋಡಿ, ನೀರನ್ನು ಇಟ್ಟಿದ್ದೇನೆ. ನೀರಿಗೆ ನಾನು ಫಸ್ಟಿಗೆ ಇದನ್ನು ಹಾಕ್ತಾ ಇದ್ದೇನೆ. ಎಕ್ಟ್ರಾ ಸ್ಪ್ರೇಯನ್ನು ಹಾಕಿ ನಂತರ ಒಂದು ಕೋಲಿನ ಸಹಾಯದಿಂದ ಈ ರೀತಿಯಾಗಿ ಕಲಸಿಕೊಳ್ಬೇಕು. ಅದು ಸ್ವಲ್ಪ ನೊರೆಯಾಗಿ ಇರ್ತದೆ. ಅನಂತರ ಇದಕ್ಕೆ ನಾವು ಮಲ್ಟಿಪ್ಲೆಕ್ಸನ್ನು ಕೂಡ ಹಾಕ್ಕೊಳ್ಬೇಕು. ಮಲ್ಟಿಪ್ಲೆಕ್ಸ್ ಹಾಕೋದು ಯಾಕೆಂದರೆ ಗಿಡಗಳಿಗೆ ಒಂದು ಲಘು ಪೋಷಕಾಂಶ ಸಿಕ್ಕಿದಾಗೆ ಆಗ್ತದೆ. ಮತ್ತು ಈ ಹೆಕ್ಟ್ರದಲ್ಲಿ ಹುಳಗಳು ಕಂಪ್ಲೀಟಾಗಿ ಹೋಗ್ತದೆ ನಿಮಗೆ. ಮತ್ತು ನೀವು ಏನಾದರೂ ನೆಲಗಡಲೆ ಹಿಂಡಿಯೆಲ್ಲ ಹಾಕಿದರೆ ಮತ್ತು ಇದನ್ನು ಎಕ್ಟ್ರಾ ಬಿಟ್ಟು ಆ್ಯರೋವನ್ನು ಹಾಕಬೇಕು. ಚೇಂಜ್ ಮಾಡಿ ಹಾಕ್ಕೊಳ್ಬೇಕು. ಒಮ್ಮೆ ಆ್ಯರೋ ಹಾಕಿದರೆ ಒಮ್ಮೆ ಎಕ್ಟ್ರಾ ಆ ಥರ ಹಾಕಿದರೆ ಉಂಟಲ್ವ, ಗಿಡದಲ್ಲಿ ವೈಟ್ ಫ್ಲೈಸ್ನ ಕಾಟ ತುಂಬ ಕಡಿಮೆ ಆಗ್ತದೆ. ಇದು ನಾವು ನೆಲಗಡಲೆ ಹಿಂಡಿ ಹಾಕಿದಾಗ ಸರ್ವೇ ಸಾಮಾನ್ಯವಾಗಿ ಈ ರೀತಿ ಆಗೋದು ಸಹಜ. ಇದಕ್ಕೇನು ಭಯಪಡಬೇಕಾಗಿಲ್ಲ. ಈ ರೀತಿ ಮಾಡಿದ ಮಿಶ್ರಣವನ್ನು ನಾವು ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡೋದಂದರೆ ಗಿಡಗಳು ಸರಿಯಾಗಿ ಒದ್ದೆ ಆಗಬೇಕು. ನಾವು ಹೇಗೆ ಸ್ನಾನ ಮಾಡಿ ಬಂದಾಗ ಎಷ್ಟು ಒದ್ದೆ ಆಗ್ತೀವಿ ನೋಡಿ, ಆ ರೀತಿಯಾಗಿ ಗಿಡಗಳಿಂದ ನೀರು ಸುರಿತಾ ಇರಬೇಕು. ಎಲೆಯ ಅಡಿಭಾಗಕ್ಕೆ ಹೆಚ್ಚಾಗಿ ಸ್ಪ್ರೇ ಮಾಡಬೇಕಾಗ್ತದೆ. ಯಾಕೆಂದರೆ ವೈಟ್ ಫ್ಲೈಸ್ಗಳು ಎಲೆಯ ಅಡಿಭಾಗದಲ್ಲಿ ಹೆಚ್ಚಾಗಿ ಕೂತಿರುತ್ತದೆ. ಮತ್ತು ಈ ಸ್ಪ್ರೇಯನ್ನು ನೀವು ಸಂಜೆ ಹೊತ್ತು ಹಾಕ್ಕೊಳ್ಬೇಕು. ಬೆಳಿಗ್ಗೆಲ್ಲ ಹಾಕಿದರೆ ಇದರಲ್ಲಿ ನಮಗೆ ಅಷ್ಟೊಂದು ರಿಸಲ್ಟ್ ಕಾಣೋದಿಲ್ಲ. ಸಂಜೆ ಹೊತ್ತು ಆದರೆ ಆ ಎಲ್ಲ ಫ್ಲೈಸ್ಗಳು ಎಲೆಯ ಅಡಿಭಾಗದಲ್ಲಿ ಬಂದು ಕೂತ್ಕೊಳ್ತದೆ. ಹಾಗಾಗಿ ಇದನ್ನು ಸ್ಪ್ರೇ ಮಾಡಿದರೆ ಅದು ಬೇಗನೆ ನಾಶ ಆಗಿ ಹೋಗ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಥ ಹೊಸ ವೀಡಿಯೋಸ್ಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಹೆಚ್ಚಿನ ಜನರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಯಾರೆಲ್ಲ ಶಂಕರಪುರ ಮಲ್ಲಿಗೆ ಗಿಡ ಅಥವಾ ಮಲ್ಲಿಗೆ ಗಿಡವನ್ನು ಬೆಳೆಸಿದ್ದೀರಿ ನೋಡಿ, ಅಂಥವ್ರಿಗಿಂತ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗಿರ್ತದೆ. ಅಂಥವರು ಒಮ್ಮೆಲೆ ನಾವು ಅಂಗಡಿಗೆ ಓಡೋದಕ್ಕಿಂತ ಈ ಥರ ಒಂದು ಸಣ್ಣ ಮಟ್ಟದಲ್ಲಿ ಇದಕ್ಕೇನು ಆ್ಯರೋ ಎಕ್ಟ್ರಾಕ್ಕೆ ತುಂಬ ಹಣ ಬೇಕಾಗಿಲ್ಲ. ಅದು ಎಲ್ಲಿಯೂ ಕೂಡ ನಿಮಗೆ ಸಿಗ್ತದೆ. ಯಾವುದಾದ್ರೂ ರಾಸಾಯನಿಕ ಅಂಗಡಿ ಅಥವಾ ಗೊಬ್ಬರದ ಅಂಗಡಿ ಗೊಬ್ಬರ ಎಲ್ಲ ಮಾರಾಟ ಮಾಡೋ ಅಂಗಡಿಯಲ್ಲಿ ತುಂಬ ಸುಲಭವಾಗಿ ಎಕ್ಟ್ರಾ ಸ್ಪ್ರೇ ಎಲ್ಲ ಸಿಗ್ತದೆ. ಅದಕ್ಕೆ ಮತ್ತು ನಾವು ಜಸ್ಟ್ ಈ ಫೋಟೋವನ್ನು ತಗೊಂಡೋಗಿ ನಾವು ಕೆಮಿಕಲ್ ಶಾಪಲ್ಲಿ ತೋರಿಸಿದರೆ ಅವರು ಬೇರೆ ಬೇರೆ ಮದ್ದನ್ನು ಕೊಡ್ತಾರೆ. ಅಂದರೆ 1,000 ತನಕ ಬಿಲ್ ಮಾಡದೆ ನಮ್ಮನ್ನು ಕಳಿಸೋದೇ ಇಲ್ಲ. ಹಾಗಾಗಿ ಈ ಮಾಹಿತಿ ನಿಮಗೆ ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು. ಈ ಮಾಹಿತಿ ಇಷ್ಟ ಆದರೆ ಹೆಚ್ಚಿನ ಜನರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ. ಹಾಗೆಯೇ ಹೊಸ ವೀಡಿಯೋಸ್ಗಳಿಗಾಗಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.